ಟ್ರಂಪ್ ಬಳಿಕ ರಷ್ಯಾ ಅಧ್ಯಕ್ಷ ಪುಟಿನ್ ಚೀನಾ ಪ್ರವಾಸ ಕೈಗೊಂಡಿದ್ದಾರೆ. ಬೀಜಿಂಗ್ನಲ್ಲಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಭೇಟಿಯಾಗಿದ್ದಾರೆ. ಪುಟಿನ್ ಚೀನಾ ಸೇನಾಪಡೆಯಿಂದ ಗೌರವ ವಂದನೆ ಸಿಕ್ಕಿದೆ. ಅವರಿಗೆ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ತಾರೆ ನಾಯಕರು. ಕೆಲ ದಿನಗಳ ಹಿಂದಷ್ಟೇ ಚೀನಾಕ್ಕೆ ಭೇಟಿ ಕೊಟ್ಟಿದ್ರು ಡೊನಾಲ್ಡ್ ಟ್ರಂಪ್. ನೋಡಿ, ಹಲವು ವರ್ಷಗಳಾದ ಮೇಲೆ ಚೀನಾಕ್ಕೆ ಭೇಟಿ ಕೊಡ್ತಿದ್ದಾರೆ. ಮೊನ್ನೆ ಟ್ರಂಪ್ ಕೂಡ ಅಷ್ಟೇ. ಇದೀಗ ಕುತೂಹಲ ಮೂಡಿಸಿದೆ ಕ್ಸಿ ಜಿನ್ಪಿಂಗ್ ಪುಟಿನ್ ಭೇಟಿ. ಯಾಕಂದರೆ ಚೀನಾ ಮತ್ತು ರಷ್ಯಾ ಎರಡೂ ಮಾನಸಿಕತೆ ಒಂದೇ ಇರುವಂಥ ರಾಷ್ಟ್ರಗಳು. ಅಮೇರಿಕಾ ಚೀನಾ ಒಂದು ರೀತಿ ವಿರೋಧಿ ಅಂತ ಎಲ್ಲರೂ ಗುರುಸ್ಕೊಂಡು ಬರ್ತಾಯಿದ್ರು. ಬಟ್ ಪುಟಿನ್ನೇ ಭೇಟಿ ಕೊಟ್ಟರು. ಹಾಗಾಗಿ ಕುತೂಹಲ ಮತ್ತೆ ಜಾಸ್ತಿ ಆಗಿತ್ತು. ಈಗ ಪುಟಿನ್ ಕೊಟ್ಟಿದ್ದಾರೆ. ಒಪ್ಪಂದಗಳು ಮತ್ತೇನಾದರೂ ಏರ್ಪಡ್ಬೋದಾ? ಅಥವಾ ಈಗ ಜಾಗತಿಕವಾಗಿ ನೋಡ್ತಾ ಇದ್ದೀವಿ ಯುದ್ಧದ ಸನ್ನಿವೇಶ, ಎರಡೂ ದೇಶಗಳು ಮತ್ತೆ ಅಲ್ಲಿ ಮಧ್ಯಪ್ರವೇಶ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಚೀನಾ ಎಷ್ಟು ಪವರ್ಫುಲ್ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ ನಮಗೆ. ಪುಟಿನ್ ಭೇಟಿ ಕೊಡ್ತಾರೆ, ಟ್ರಂಪ್ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಅವಶ್ಯಕತೆ ಎಷ್ಟಿದೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಈಗ ಪುಟಿನ್ ಅವರು ಚೀನಾದೊಂದಿಗೆ ಮತ್ತು ಬೇರೆ ಎಲ್ಲ ಯಾವ ವಿಚಾರ ಚರ್ಚೆ ಮಾಡ್ಬೋದು? ಈಗ ಉಂಟಾಗಿರುವಂಥ ಜಾಗತಿಕ ಕೆಲವೊಂದಿಷ್ಟು ಆರ್ಥಿಕ ಸಂಕಷ್ಟ, ಅಭಾವಗಳು ಉಂಟಾಗ್ತಾ ಇದೆ. ಚೀನಾದ ಸಹಾಯವನ್ನೇನಾದರೂ ಕೋರ್ತಾ ಇದ್ದಾರಾ? ಯಾಕಂದರೆ ಅಲ್ಲೂ ಉಕ್ರೇನ್ ರಷ್ಯಾ ನಿರಂತರವಾಗಿ ಯುದ್ಧ ನಡೀತಾನೆ ಇದೆ. ಅದರ ಮಧ್ಯದಲ್ಲಿ ಈಗ ವಿಸಿಟನ್ನು ಮಾಡಿರೋದು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಚೀನಾ ಮತ್ತು ರಷ್ಯಾ ಸಪೋರ್ಟಿಗೆ ನಿಲ್ಬೋದು. ಹಾಗಾದರೆ ಅಚ್ಚರಿ ಪಡಬೇಕಾಗಿಲ್ಲ, ಮುಂದಿನ ದಿನಗಳಲ್ಲಿ ಬಂದರೂ ಬರ್ಬೋದು.